ಮೂಡುಬಿದ್ರೆ ಕಲ್ಲಬೆಟ್ಟುವಿನ ಎಕ್ಸಲೆಂಟ್ ಕಾಲೇಜಿನಲ್ಲಿ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಂತೃಪ್ತಿ ಮತ್ತು ಸರ್ವರಕ್ಷಾ ಹೆಸರಿನ ಭೋಜನಾಲಯ ಕಟ್ಟಡವನ್ನು ಉದ್ಘಾಟಿಸಿದರು. ಬಳಿಕ ಸಭಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ನಾನು SSLC ಪಾಸ್ ಆದೆ, ಡಿಗ್ರಿ ತಗೊಂಡೆ, ನನ್ನ ಮುಗಿದಿಲ್ಲ. ನಿರಂತರವಾಗಿ ಕಲಿಯೋದಿರ್ತದೆ. ಈಗ ನೀವು ಶಾಲೆಯಲ್ಲಿದ್ದೀರಿ, ಸಿಲೆಬಸ್ ಇರ್ತದೆ, ಟೀಚರು ನಿಮಗೆಲ್ಲ ಹೇಳಿಕೊಡ್ತಾರೆ, ಪಾಠ ಹೇಳ್ಕೊಡ್ತಾರೆ. ಅದರ ಮೇಲೆ ಟೈಮ್ ಟೇಬಲ್ ಆಗುತ್ತೆ, ಎಕ್ಸಾಮ್ ಆಗುತ್ತೆ, ಪಾಸ್ ಆಗುತ್ತೆ. ಸರಿನಾ ಅಲ್ವಾ? ಸುಮ್ಮನೆ ಕೂತಿರಲ್ಲ ಯಾಕೆ? ಹಾಂ, ಕರೆಕ್ಟಾ? ಆದರೆ ಬದುಕು ಹಂಗಿಲ್ಲ. ಬದುಕಿನಲ್ಲಿ ಟೈಮ್ ಟೇಬಲ್ ಇಲ್ಲ, ಸಿಲೆಬಸ್ ಇಲ್ಲ, ಯಾರು ಹೇಳಿಕೊಡೋದಿಲ್ಲ. ಇಲ್ಲಿ ಅಭ್ಯಾಸವನ್ನು ಮಾಡಿ ಪರೀಕ್ಷೆಗೆ ಹೋಗಬೇಕು. ಬದುಕಿನಲ್ಲಿ ಹಂಗಿಲ್ಲ. ಪ್ರತಿಯೊಂದು ಕ್ಷಣ ಪರೀಕ್ಷೆ ಇರ್ತದೆ, ಪರೀಕ್ಷೆಯಿಂದ ಪಾಠ ಕಲಿಬೇಕು. ಇಲ್ಲಿ ಪಾಠದಿಂದ ಪರೀಕ್ಷೆ, ಜೀವನದಲ್ಲಿ ಪರೀಕ್ಷೆಯಿಂದ ಪಾಠ. ಅದಕ್ಕೆ ಸಿದ್ಧರಾಗಬೇಕು. ಆ ಮಾನಸಿಕತೆಯನ್ನು ಬೆಳೆಸ್ಕೋಬೇಕು. ಯಾಕೆ, ಏನು, ಎಲ್ಲಿ, ಎತ್ತು, ಎಷ್ಟು, ಈ ಪ್ರಶ್ನೆಗಳಿದ್ದಾವಲ್ಲ, ಇವು ನಿಮಗೆ ತಾರ್ಕಿಕವಾಗಿ ಚಿಂತನೆಯನ್ನು ಮಾಡೋಕ್ಕೆ ಸಾಧ್ಯ. ಯಾವುದಾದ್ರೂ ವಿಷಯ ಹೇಳಿದರೆ ಇದರಲ್ಲಿ ಏನಿದೆ, ಯಾಕಿದೆ, ಎಲ್ಲಿಂದ ಬಂತು, ಎಲ್ಲ ಪ್ರಶ್ನೆಗಳನ್ನ ಹಾಕಬೇಕು. ಆವಾಗ ನಿಮಗೆ ತಾರ್ಕಿಕವಾದಂಥ ಚಿಂತನೆ ಬರ್ತದೆ. ಪ್ರಶ್ನೆ ಕೇಳುವಂಥ ಅಧಿಕಾರ ಕೇವಲ ಟೀಚರ್ಗಳಿಗಲ್ಲ, ವಿದ್ಯಾರ್ಥಿಗಳಿಗಿದೆ. ಯಾಕಂದ್ರೆ ನೀವು ಈ ಸಂದರ್ಭದಲ್ಲಿ ಶಾಸಕ ಉಮಾನಾಥ್ ಕೋಟ್ಯನ್, ಮಾಜಿ ಸಚಿವ ಕೆ ಅಭಯಚಂದ್ರ ಜೈನ್, ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ, ಪುರಸಭಾಧ್ಯಕ್ಷ ಪ್ರಸಾದ್ ಕುಮಾರ್, ಉಪಾಧ್ಯಕ್ಷೆ ಸುಜಾತಾ ಶಶಿಕಿರಣ್, ಸಂಸ್ಥೆಯ ಮುಖ್ಯಸ್ಥ ಯುವರಾಜ್ ಜೈನ್, ಕಾರ್ಯದರ್ಶಿ ರಶ್ಮಿತಾ ಯುವರಾಜ್ ಜೈನ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.